ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. RC ಬೆನಗಲ್ ಚಾನಲ್ ವೀಕ್ಷಣೆ ಮಾಡುತ್ತಿರುವ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಬಹಳ ಖುಷಿಯ ದಿನ. ಯಾಕಂತ ಹೇಳಿದ್ರೆ ನಿನ್ನೆ ನಡೆದ ಚಾಂಪಿಯನ್ಸ್ ಟ್ರೋಫಿ ಸೆಮಿ ಫಿನಾಲೆಯಲ್ಲಿ ಭಾರತ ಗೆದ್ದಿದೆ. ಅದು ಯಾರ ವಿರುದ್ಧ? ಅದು ಆಸ್ಟ್ರೇಲಿಯಾದ ವಿರುದ್ಧ. ನಮ್ಮ ತಂಡ ಆಸ್ಟ್ರೇಲಿಯಾದ ವಿರುದ್ಧ ಸೆಮಿಫಿನಾಲ್ನಲ್ಲಿ ಗೆದ್ದು ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಇದು ನಮಗೆಲ್ಲರಿಗೂ ಖುಷಿಯ ವಿಷಯ. ಗೆದ್ದು ಬಾ ಭಾರತ, ಗೆದ್ದು ಬಾ. ಮೊದಲು ಟಾಸ್ ವಿನ್ ಆಯಿತು, ಆಸ್ಟ್ರೇಲಿಯಾ ಟಾಸ್ ವಿನ್ ಆಯಿತು. ಅವರು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡ್ರು. ಆದರೆ ಅವರ ಓಪನಿಂಗ್ ಜೋಡಿ ಅಷ್ಟೇನು ಹಾಕಲಿಲ್ಲ. ಕೇವಲ 4 ರನ್ನಿಗೆ 1 ವಿಕೆಟ್ ಅನ್ನ ಕಳ್ಕೊಂಡ್ರು. ಭಾರತದ ಬೌಲರ್ಸ್ಗಳು ಒಳ್ಳೆ ರೀತಿಯಲ್ಲಿ ಬೌಲಿಂಗ್ ಮಾಡಿದ್ರು. ನಮ್ಮ ಹಾರ್ದಿಕ್ ಪಾಂಡ್ಯ ಸ್ವಲ್ಪ ಎಕ್ಸ್ಪೆನ್ಸ್ ಆದ್ರೂ ಬಿಟ್ರೆ ಉಳಿದೆಲ್ಲ ಬೌಲರ್ಸ್ಗಳು ಕೂಡ ಉತ್ತಮ ರೀತಿಯಲ್ಲಿ ಬೌಲಿಂಗ್ ಮಾಡಿದ್ರು. ಆಸ್ಟ್ರೇಲಿಯಾದ ಪರ ಸ್ಮಿತ್ ಅವರು 73 ರನ್ ಗಳಿಸಿದ್ರು. ಕ್ಯಾರಿ ಅವರು 61 ರನ್ ಗಳಿಸಿದ್ರು. ಹೆಡ್ ಅವರು 39 ರನ್ ಹೊಡೆದ್ರು. ಭಾರತದ ಪರ ಬೌಲಿಂಗ್ ಅಲ್ಲಿ ಮೊಹಮ್ಮದ್ ಶಮಿ ಅವರು 10 ಓವರ್ ಹಾಕಿ 48 ರನ್ ಕೊಟ್ಟು 3 ವಿಕೆಟ್ ಅನ್ನ ಪಡ್ಕೊಂಡ್ರು. ಹಾಗೆ ಹಾರ್ದಿಕ್ ಪಾಂಡ್ಯ ಅವರು 5.3 ಓವರ್ಗಳಲ್ಲಿ 40 ರನ್ ಕೊಟ್ಟು 1 ವಿಕೆಟ್ ಅನ್ನ ಪಡ್ಕೊಂಡ್ರು. ಹಾಗೆ ವರುಣ್ ಚಕ್ರವರ್ತಿ ಅವರು ಕಳೆದ ಬಾರಿ 5 ವಿಕೆಟ್ ಪಡ್ಕೊಂಡಿದ್ರು. ಅವರು ಕೂಡ ಉತ್ತಮವಾದ ಒಂದು ಬೌಲಿಂಗ್ ಅನ್ನ ಮಾಡಿದ್ರು. 10 ಓವರ್ನಲ್ಲಿ ಕೇವಲ 49 ರನ್ ಕೊಟ್ಟು 2 ವಿಕೆಟ್ ಅನ್ನು ಪಡ್ಕೊಂಡ್ರು. ಹಾಗೆ ಅಕ್ಷರ್ ಪಟೇಲ್ ಅವರು 8 ಓವರ್ ಹಾಕಿ 30 ರನ್ ಕೊಟ್ಟು 1 ವಿಕೆಟ್ ಅನ್ನ ಪಡ್ಕೊಂಡ್ರು. ಹಾಗೆ ಜಡೇಜಾ ಅವರು ಕೂಡ 8 ಓವರ್ ಹಾಕಿ 40 ರನ್ ಕೊಟ್ಟು 2 ವಿಕೆಟ್ ಅನ್ನ ಪಡ್ಕೊಂಡ್ರು. 49.3 ಓವರ್ಗಳಲ್ಲಿ ಆಸ್ಟ್ರೇಲಿಯಾ ತಂಡ 264 ರನ್ನಿಗೆ ಆಲ್ ಔಟ್ ಆಯಿತು. ನಂತರ ಬ್ಯಾಟಿಂಗ್ ಮಾಡಲು ಇಳಿದ ಭಾರತದ ಸೈನ್ಯ. ರೋಹಿತ್ ಶರ್ಮಾ ಅವರು 28 ರನ್ ಹೊಡೆದ್ರು. ವಿರಾಟ್ ಕೊಹ್ಲಿ ಅವರು 84 ರನ್ ಹೊಡೆದ್ರು. ಶ್ರೇಯಸ್ ಅಯ್ಯರ್ ಅವರು 45 ರನ್ ಕೊಡಿದ್ರು. ವಿರಾಟ್ ಕೊಹ್ಲಿ ಮತ್ತು ಶ್ರೇಯಸ್ ಅಯ್ಯರ್ ಅವರ ಮಧ್ಯೆ ಒಂದು 100 ರನ್ಗಳ ಒಂದು ಜೊತೆಯಾಟ ಉತ್ತಮವಾಗಿ ಇತ್ತು. ವಿರಾಟ್ ಕೊಹ್ಲಿ ಅವರು ಸೆಂಚುರಿ ಬಾರಿಸಬೇಕಿತ್ತು. ಎಲ್ಲರೂ ಕಾಯ್ತಾ ಇದ್ರು ಸೆಂಚುರಿಗೋಸ್ಕರ. ಆದರೆ ಏನೋ ಒಂದು 6 ಬಡ್ಲಿಕ್ಕೆ ಹೋದ್ರು, ಅದೊಂದು ಔಟ್ ಆದ್ರು. ಅಕ್ಷರ್ ಪಟೇಲ್ ಅವರು 27 ರನ್ ಹೊಡೆದ್ರು. KL ರಾಹುಲ್ ಅವರು 47 ರನ್ ಹೊಡೆದ್ರು. ಹಾಗೆ ಪಾಂಡ್ಯ ಅವರು 28 ರನ್ ಹೊಡೆದ್ರು. ಉತ್ತಮವಾದ ಒಂದು ಬ್ಯಾಟಿಂಗ್ ಮಾಡಿ ಭಾರತ ಕೇವಲ 48.1 ಓವರ್ನಲ್ಲಿ 267 ರನ್ ಹೊಡೆತು. ಭಾರತ ಸೆಮಿಫೈನಲ್ನಲ್ಲಿ ಗೆದ್ದು ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ನಾಡ್ದು ಭಾನುವಾರ ಭಾರತ ಫೈನಲ್ ಅಲ್ಲಿ ಗೆದ್ದು ಬಾ ಭಾರತ, ಗೆದ್ದು ಬಾ. ಖಂಡಿತವಾಗ್ಲೂ ನಮ್ಮ ಫೈನಲ್ ಅಲ್ಲಿ ನಮ್ಮ ಇಂಡಿಯಾ ವಿನ್ ಆಗ್ತದೆ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ನಮ್ಮ ಬ್ಯಾಟಿಂಗಲ್ಲೂ ಮತ್ತು ಬೌಲಿಂಗಲ್ಲೂ ತುಂಬ ಒಳ್ಳೆಯ ತಂಡ ನಮ್ಮ ಅದಾಗಿದೆ. ತುಂಬ ಖುಷಿ ಆಗ್ತಿದೆ. ನಮ್ಮ ತಂಡ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. 2ನೇ ಸೆಮಿಫೈನಲ್ ಇವತ್ತು ನಡೀತದೆ. ಇವತ್ತು ನ್ಯೂಜಿಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾದ ಮಧ್ಯೆ ಒಂದು ಸೆಮಿಫೈನಲ್ ಮ್ಯಾಚ್ ಇವತ್ತುಂಟು. ಇವತ್ತು ಯಾರು ವಿನ್ ಆಗ್ತಾರೋ ನಾಡು ಫೈನಲ್ ಅಲ್ಲಿ ಆಡ್ತಾರೆ. ಆದರೆ ನಮ್ಮ ಭಾರತ ತಂಡ ಬಲಿಷ್ಠವಾಗಿದೆ. ಗೆದ್ದು ಬಾ ಭಾರತ, ಗೆದ್ದು ಬಾ, ಗೆದ್ದು ಬಾ ಭಾರತ, ಗೆದ್ದು ಬಾ. ಕಮಾನ್ ಇಂಡಿಯಾ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾ ಇರಿ ಅಂತ ಹೇಳ್ತಾ ಬರ್ತೇನೆ. ನಿಮ್ಮ ಫ್ರೆಂಡ್ಸಿಗೆಲ್ಲ ಕಳಿಸಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ಟಾಟಾ, ಬಾಯ್ ಬಾಯ್, ಸಿ ಯು ಅಗೇನ್.